ವಿಶ್ರಾಂತಿಯ ದಿನ ಅಂದ್ರೆ ನಿಜವಾಗ್ಲೂ ಏನು? ಬನ್ನಿ ಇವತ್ತು ಈ ಪ್ರಶ್ನೆನೇ ಸ್ವಲ್ಪ ಕೆದಕಿ ನೋಡೋಣ. ಈ ಯೋಚನೆ ಬಂದಿದ್ದು ಜಾನ್ ಸುವಾರ್ತೆಯ ಒಂದು ಭಾಗವಿಂದ. ನಮ್ಮ ವಿಶ್ರಾಂತಿ ಕೇವಲ ಒಂದು ನೆಪವೇ? ಈ ಕಥೆಯಲ್ಲಿ ಸಾಬತ್ ಬಗ್ಗೆ ಎರಡು ಬೇರೆ ಬೇರೆ ಅಭಿಪ್ರಾಯಗಳು ಎದುರಾಗುತ್ತೆ. ಸಬ್ಬತ್ತಿನಾನೇ ಏಸೊಬ್ಬರನ್ನ ಗುಣಪಡಿಸ್ತಾರೆ. ಇದರಿಂದ ಒಂದು ನೇರ ಪ್ರಶ್ನೆ ಏಳುತ್ತೆ, ಕರುಣೆಗಿಂತ ನಿಯಮ ದೊಡ್ಡದಾ? ಇಂತಹ ಕಟ್ಟುನಿಟ್ಟಾದ ನಿಯಮಗಳಿಂದ ಆಗೋದೇನು? ಪೋಪ್ ಫ್ರಾನ್ಸಿಸ್ ಹೇಳೋ ಹಾಗೆ ಕೆಲರು ಮೂಲೆಗುಂಪಾಗ್ಬಿಡ್ತಾರೆ. ಇದರಿಂದ ಒಂದು ವಿಷಯ ಸ್ಪಷ್ಟ. ಪವಿತ್ರತೆ ಅಂದ್ರೆ ಸುಮ್ಮನೆ ಇರೋದಲ್ಲ, ನಿಜವಾದ ವಿಶ್ರಾಂತಿಗೆ ಅದಕ್ಕಿಂತ ದೊಡ್ಡ ಅರ್ಥವಿದೆ. ಈ ಮಾತು ತುಂಬಾ ಶಕ್ತಿಯುತವಾಗಿದೆಯಲ್ವಾ? ನಂಬಿಕೆ ಅನ್ನೋದು ಮಾತಲ್ಲ, ಅದು ಕಷ್ಟದಲ್ಲಿರೋರಿಗೆ ಮಾಡುವ ಸಹಾಯ. ನೋಡಿ, ಇದೇ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸೋದು. ವಿಶ್ರಾಂತಿಯಂದ್ರೆ ಕೆಲ್ಸ ನಿಲ್ಲಿಸೋದಲ್ಲ, ದೇವರ ಕೆಲ್ಸದಲ್ಲಿ ಭಾಗಿಯಾಗೋದು. ಅಂದ್ರೆ ಸಬ್ಬೆತ್ತನ್ನೋದು ಸುಮ್ನೆ ಕೂರೋ ದಿನವಲ್ಲ, ಅದು ಜಗತ್ತನ್ನು ಗುಣಪಡಿಸೋಕೆ ಸಿಕ್ಕೊಂಡು ಅವಕಾಶ. ಈ ತರಹದ ಆತ್ಮಾವಲೋಕನಕ್ಕೆ ಲೆಂಟ್ ಸಮಯ ತುಂಬಾನೇ ಪ್ರಶಸ್ತವಾದದ್ದು. ಮುಖ್ಯವಾಗಿ ಇದು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ರಜೆಯಲ್ಲ, ಬದಲಾಗಿ ಕರುಣೆ ತೋರಿಸುವ ಪವಿತ್ರ ಸಮಯ. ಈ ಎಲ್ಲಾ ವಿಚಾರಗಳು ನಮ್ಮನ್ನು ನಾವೇ ಕೇಳ್ಕೋಬೇಕಾದ ಕೆಲವು ಆಳವಾದ ಪ್ರಶ್ನೆಗಳಿಗೆ ತಂದು ನಿಲ್ಲಿಸುತ್ತೆ. ಮೊದಲನೇ ಪ್ರಶ್ನೆ, ನಮ್ಮ ವ್ಯವಸ್ಥೆಗಳಲ್ಲಿ, ನಮ್ಮ ಸಮಾಜದಲ್ಲಿ ಯಾರೂ ಹಿಂದೆ ಉಳಿದುಬಿಟ್ಟಿದ್ದಾರೆ? ಅದನ್ನ ಅರಿತ ಮೇಲೆ ಸುಮ್ಮನೆ ನೋಡದೆ ದೇವರ ಕರುಣೆಯ ಕಾರ್ಯದಲ್ಲಿ ಹೇಗೆ ಭಾಗಿಯಾಗಬಹುದು? ಕೊನೆಯದಾಗಿ, ನಮ್ಮ ನಂಬಿಕೆ ಕೇವಲ ಪ್ರದರ್ಶನಕ್ಕ ಅಥವಾ ಬಡವರಲ್ಲಿ, ನಿರ್ಗತಿಕರಲ್ಲಿ ದೇವರನ್ನು ಕಾಣುತ್ತೇವೆಯೇ